ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶಿಲ್ಪಾ ಸವಿರುಚಿ. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬದನೆಕಾಯಿ ಹೆಣ್ಗಾಯಿ ಹೇಗೆ ಮಾಡೋದಂತ ಹೇಳ್ತಿದ್ದೀನಿ ಬನ್ನಿ. ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಜೊತೆಗೆ. ಇದನ್ನು ನೀವು ಈ ರೆಸಿಪಿನ ಮನೇಲಿ ಒಂದ್ಸಲ ಟ್ರೈ ಮಾಡಿ, ವಿಡಿಯೋ ಎಂಡಾಗೋವರೆಗೂ ನೋಡಿ. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾರ್ಯಾರು ಮಾಡಿಲ್ವೋ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ವಿಡಿಯೋ ಎಂಡಾಗೋವರೆಗೂ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈ ಬದನೆಕಾಯಿ ತೊಗೊಂಡಿದ್ದೀನಿ, ಒಂದು 6ರಿಂದ 7. ಯಾವ ಥರ ಕಟ್ ಮಾಡೋದು, 4 ಹೋಲ್ ಮಾಡಿಬಿಟ್ಟು ಅದರಲ್ಲಿ ಸ್ಟಫಿಂಗ್ ಹೇಗೆ ಮಾಡೋದು, ಮಸಾಲ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ರುಬ್ಬಿರ್ತೀವಲ್ಲ ಮಸಾಲೆ, ಅದು ತುಂಬ ಥರ ಈ ಥರ 4 ಭಾಗ ಮಾಡ್ಕೊಬೇಕು. ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಇದ್ರೊಳಗಿರುತ್ತೆ ಮಸಾಲೆಗೆ ಹುರ್ಕೊಳಕ್ಕೆ ಈ ಥರ ದಪ್ಪದಾಗ ಹಚ್ಬಿಟ್ಟು ತಗೋಬೇಕು. ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ. ಟೊಮೊಟೊ ಒಂದು ಮಸಾಲೆ ಹುರ್ಕೊಳಕ್ಕೆ ಈ ಥರ ದಪ್ಪದಾಗಿ ಕಟ್ ಮಾಡಿ ತಗೋಬೇಕು. ಇನ್ನೊಂದು ಒಗ್ಗರಣೆಗೆ ಹಾಕೊಳ್ಳೋದು. ಮಸಾಲೆಗೆ ಫಸ್ಟ್ ಶೇಂಗಾ ಹುರ್ಕೊಂಡು ಕೊಬ್ಬರಿ ತಗೊತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ ಇಲ್ಲ ಅನ್ನೋರು ಕಾಯಿನೂ ಬೇಕಂದ್ರೆ ಹಾಕೋಬೋದು. ತೆಂಗಿನಕಾಯಿ ತುರಿ ಚೆನ್ನಾಗಿರುತ್ತೆ. ಸ್ವಲ್ಪ ಅದನ್ನ ರೋಸ್ಟ್ ಮಾಡಬೇಕು. ಇದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದು ಕೊಬ್ಬರಿ ಹಾಕೋದ್ರಿಂದ. ಮಸಾಲ ಹುರಿಯೋದಕ್ಕೆ ಫಸ್ಟು ಎಣ್ಣೆ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನು ಚಕ್ಕೆ, ಲವಂಗ, ಏಲಕ್ಕಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಮಾಡೋದಾದರೆ ಕಡಿಮೆ ಹಾಕ್ಕೊಳ್ಳೋದು. ಧನಿಯಾ, ಬೆಳ್ಳುಳ್ಳಿ, ಒಂದು ಟೊಮೊಟೊ, ಖಾರಕ್ಕೆ ಅನುಗುಣವಾಗಿ 2 ಬ್ಯಾಡಿಗೆ 3 ಗುಂಡ್ಲೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು ತೊಳೆದ್ಬಿಟ್ಟು ಇದರಲ್ಲಿ ಹುರಿಯೋದು. ಮಸಾಲ ಹುರಿದಾಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕೊಳ್ಳೋದು. ಫಸ್ಟ್ ಇದು ಹುರಿದಿರೋ ಕೊಬ್ಬರಿ ಮತ್ತು ಶೇಂಗಾನ ಪುಡಿ ಮಾಡ್ಕೊಳ್ಳೋದು. ಹುರಿದಿರೋಂಥ ಮಸಾಲಾನ ಆ್ಯಡ್ ಮಾಡಿದ್ದೀವಿ. ಇದನ್ನು ಚೆನ್ನಾಗಿ ರುಬ್ಕೊಳ್ಳೋದು. ಇದು ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಇದು ಒಗ್ಗರಣೆಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ರುಬ್ಬಾಗಿದೆ. ಒಗ್ಗರಣೆ ಹಾಕೊಳ್ಳೋಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆ 1 ಟೇಬಲ್ ಸ್ಪೂನ್, ಸ್ವಲ್ಪ ಹಿಂಗು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್,
1 ಕಡ್ಡಿ ಕರಿಬೇವು, ಈರುಳ್ಳಿ, ಒಂದು ಟೊಮೊಟೊ ಸಣ್ಣದಾಗಿ ಹೆಚ್ಚಿರೋದು, ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ರುಬ್ಬಿರೋಂಥ ಮಸಾಲೆಗೆ. ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬದನೆಕಾಯಿಗೆ ತುಂಬ್ಕೊಳ್ಳೋಣ. ಈ ಥರ ತುಂಬ್ಕೊಳ್ಳೋದು. ಇದಕ್ಕೆ ಇವಾಗ ಬದನೆಕಾಯಿ ಸೇರಿಸ್ಕೊಳ್ಳೋಣ. ಹುರಿದಿರುವಂಥ ಮಸಾಲೆ ಸ್ಟಫಿಂಗ್ ಇರುತ್ತಲ್ಲ ಇದನ್ನು ಹಾಕ್ಕೊಳ್ಳೋದು ಮೇಲೆ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನನ್ನ ಕೈಯಲ್ಲಿ ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಈ ಥರ ಒಂದ್ಸಲ ಮಿಕ್ಸ್ ಮಾಡಬೇಕು. 10ರಿಂದ 15 ನಿಮಿಷ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಬೇಕು. ಇದಕ್ಕೆ ಸ್ವಲ್ಪ ಗುರಳ್ ಪುಡಿ ಮಿಕ್ಸ್ ಮಾಡ್ಕೊಳ್ಳೋಣ, ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಯಾದ ಉತ್ತರ ಕರ್ನಾಟಕ ಶೈಲಿಯ ಎಣ್ಗಾಯಿ ರೆಡಿ ಇದೆ ನೋಡಿ. ಇವಾಗ ಎಲ್ಲ ಎಣ್ಣೆ ಬಿಟ್ಕೊಂಡಿದ್ದೀನಿ ನೋಡಿ, ಚೆನ್ನಾಗಿ ಬೆಂದಿದ್ದಾವೆ ಬದನೆಕಾಯಿ.